ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಇಂದು ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಪ್ಯಾನೆಲ್ನ ಸರ್ವ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿ ಶ್ರೀ ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಪುನಶ್ಚೇತನ ರೈತರ ಪ್ಯಾನೆಲ್ ಅನ್ನು ಬೆಂಬಲಿಸುವಂತೆ ಕಾರ್ಖಾನೆಯ ಕಾರ್ಮಿಕರಲ್ಲಿ ವಿನಂತಿಸಿದರು. ಈ ಕಾರ್ಖಾನೆಯ ಒಳತಿಗಾಗಿ ಗತ ವೈಭವ ಮರಳಿ ತರಲು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ಕಾರ್ಖಾನೆಯ ಏಳಿಗೆಗಾಗಿ ಶ್ರಮಿಸುತ್ತೇವೆ. ಬರುವ ದಿನಗಳಲ್ಲಿ ರೈತರ ಆಸೆಯಂತೆ ಕಾರ್ಖಾನೆಯ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುವುದು. ಯಾವುದೇ ಅಪಪ್ರಚಾರಕ್ಕೆ ಕಿವಿಕೊಡಬೇಡಿ ಎಂದು ಅವರು ವಿನಂತಿಸಿದರು. ಈ ಭಾಗದ ರೈತರ ಕಲ್ಪವೃಕ್ಷ ಜೀವನಾಡಿ ಈ ಭಾಗಕ್ಕೆ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಖಾನೆಯ ಚುನಾವಣೆ ಬಂದಾಗ ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು, ಬೆಳೆಸಬೇಕು, ಅದರ ಗತವೈಭವವನ್ನು ಮರುಸ್ಥಾಪನೆ ಮಾಡಬೇಕಂತ ಒಂದು ಸುಂದರವಾದ ಕನಸನ್ನು ಇಟ್ಕೊಂಡು ನಾವೆಲ್ಲ 15 ಜನ ಅಭ್ಯರ್ಥಿಗಳು ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೀವಿ. ಈ ಒಂದು 15 ಜನ ಅಭ್ಯರ್ಥಿಗಳ ಪ್ಯಾನೆಲ್ಗೆ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಪ್ಯಾನೆಲ್ಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಮಾತಾಡ್ಲಿಕ್ಕೆ ಬಂದಿರೋ ಉದ್ದೇಶಪ್ಪ ಅಂತಂದ್ರೆ, ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಒಂದು ಗಟ್ಟಿಯಾದಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು. ಮುಂಬರುವಂಥ ದಿನದಲ್ಲಿ ಈ ರೈತರ ಆಸೆಯಂತೆ ಇದರ ಕೆಪಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಮತ್ತು ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಐತಂತಂದ್ರೆ ಇದೆಲ್ಲ ಇಲ್ಲೇನು ನೀವು ನೆರೆದಿರಿದಾರ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಈ ವೇಳೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಪ್ಯಾನೆಲ್ನ ಸಾಮಾನ್ಯ ಮತಕ್ಷೇತ್ರದ ಇಟಗಿ ಶ್ರೀಕಾಂತ್ ನಾಗಪ್ಪ, ಕಿಲ್ಲೇದಾರ್ ಶಂಕರ್ ಪರಪ್ಪ, ತುರ್ಮರಿ ಶ್ರೀಶೈಲ್ ಬಸಪ್ಪ, ಪಾಟೀಲ್ ರಘು ಚಂದ್ರಶೇಖರ್, ಪಾಟೀಲ್ ರಾಮನಗೌಡ ಸನಗೌಡ, ಪಾಟೀಲ್ ಶಿವನಗೌಡ ದೊಡ್ಡಗೌಡ, ಮರಡಿ ಶಿವಪುತ್ರಪ್ಪ, ಬಸವನಪ್ಪ, ಮಹಿಳಾ ಮೀಸಲು ಕ್ಷೇತ್ರದ ಲಲಿತಾ ಬಾಲಚಂದ್ರ ಪಾಟೀಲ್, ಲಂಗೂಟಿ ಸುನಿತಾ ಮಹಂತೇಶ್, ಅ ವರ್ಗದ ಫಕೀರಪ್ಪ ಸಕ್ರೇನವರ್, ಬ ವರ್ಗದ ಹೊಳೆ ಶಂಕರಪ್ಪ ಸದ್ಯಪ್ಪ, ಪರಿಶಿಷ್ಟ ಜಾತಿ ವರ್ಗದ ಬಾಳಪ್ಪ ದುರ್ಗಪ್ಪ ಪೂಜಾರ್ ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಬರ್ಮಪ್ಪ ಕಲ್ಲಪ್ಪ ಶಿಗೇಹಳ್ಳಿ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಎಂಕೆ ಹುಬ್ಳಿ.